ಸ್ನೇಹಿತರೆ ನಮಸ್ಕಾರ. SRY ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ KCETಗೆ ಅರ್ಜಿನ ಸಲ್ಲಿಸಿದ್ರ ನಂತರ ಈಗ ನಿಮ್ಮ PUC ರಿಸಲ್ಟ್ ಕೂಡ ಬಂದಿದೆ. PUC ಮಾರ್ಕ್ಸ್ ಅಲ್ಲಿರುವ ಪ್ರತಿ ಸಬ್ಜೆಕ್ಟ್ ನ ಯಾವ ರೀತಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಬೇಕು ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ಇನ್ನೂ ಕೂಡ SRY ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಪ್ರತಿಯೊಂದು ನಿಮಗೆ ಉಪಯುಕ್ತವಾದ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತೀವಿ. ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲನೇಗೆ ನೀವು ಏನು ಮಾಡ್ಕೊಳ್ಳಿ, KCET ಅಂದರೆ KE ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಸೊ KE ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಪ್ರವೇಶ ಅಂತ ಇರುತ್ತೆ. ಇಲ್ಲಿ UGCET 2024 ಈಗಾಗಲೇ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ UGCET 2024 12ನೇ ತರಗತಿಯನ್ನು CBSE ಆಗಿರ್ಬೋದು, CISE ಆಗಿರ್ಬೋದು, IGCSE ಮುಂತಾದ ಸಂಸ್ಥೆಗಳಿಗೆ ತಿರುಗಡೆ ಹೊಂದಿರುವ ಅಂಕಗಳನ್ನು ದಾಖಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಲಿಂಕ್ ಕೂಡ ಕೊಟ್ಟಿದ್ದ. ಸೊ ಇಲ್ಲಿ ಈ ನೋಟಿಫಿಕೇಶನ್ ಕೂಡ ನೀವು ಇಲ್ಲಿ ಓದ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಕೊನೆ ದಿನಾಂಕ ಕೊಟ್ಟಿದ್ದಾನೆ. ಯಾವ ಡೇಟ್ ಕೊಟ್ಟಿದ್ದಾನೆ ಅಂದರೆ 25/2024 ಕಡ್ಡಾಯವಾಗಿ 12ನೇ ತರಗತಿಯಲ್ಲಿ ಅಂಕಗಳ ವಿವರಗಳನ್ನು KE ಪೋರ್ಟಲ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ಅಂಕಗಳನ್ನು ದಾಖಲಿಸಿ ಮತ್ತು ಮಾರ್ಕ್ಸ್ ಕಾರ್ಡ್ನ ಪ್ರತಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಇಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಮ್ಯಾಂಡೇಟರಿ ಆಗಿ ಮಾರ್ಕ್ಸ್ ಎಂಟ್ರಿ ಅಂತ ಕೊಟ್ಟಿರ್ತಾರೆ. ಮಾರ್ಕ್ಸ್ ಎಂಟ್ರಿಯಲ್ಲಿ ಏನೇನೋ ಸಬ್ಜೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಪ್ಲೀಸ್ ಅಪ್ಡೇಟ್ ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಬಯಾಲಜಿ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಮ್ಯಾಂಡೇಟ್ರಿ ಅಲಾಂಗ್ ವಿತ್ ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ PUC ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ನಂತರ ಇಲ್ಲಿ PUC ಪಾಸ್ ಆದ ವರ್ಷ 2024 ಇರುತ್ತೆ. ನಂತರ ಫೇಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ PUC ಡಾಟಾ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನಂತರ ಇಲ್ಲಿ ಬರೋದು ಏನಂದರೆ ಪ್ಲೀಸ್ ಅಪ್ಡೇಟ್ ದ ಯುವರ್ ಮಾರ್ಕ್ಸ್ ಆ್ಯಸ್ ಪರ್ ಯುವರ್ 12th PUC ಸ್ಕೋರ್ ಕಾರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಮಾಡ್ಕೊಳ್ಬೇಕು, ಪ್ರತಿಯೊಂದು ಸಬ್ಜೆಕ್ಟ್ ಆ್ಯಸ್ ಪರ್ ನಿಮ್ಮ ರಿಸಲ್ಟ್ ಬಂದಿರುತ್ತಲ್ಲ, ಸೊ ಈ ರೀತಿ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ನ ಟೋಟಲ್ ಮಾರ್ಕ್ಸ್ ಇರುತ್ತೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಈಗ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಏನಾಗಿರುತ್ತೆ 100 ಆಗಿರುತ್ತೆ. ಓಪ್ಟೇನ್ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಇಲ್ಲಿ ಮಾರ್ಕ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಪಾಸ ಅಥವಾ ಫೇಲ ಇಲ್ಲಿ ನೀವು ಮೆನ್ಷನ್ ಮಾಡ್ಕೊಂಡು ಸೇವ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗಾಗಲೇ ನಾನು ಪ್ರತಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾಹಿತಿನ ಇಲ್ಲಿ ಫುಲ್ಫಿಲ್ ಮಾಡಿದ್ದೀನಿ. ಸೊ ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ, ಇಂಗ್ಲೀಷ್ ಪ್ರತಿಯೊಂದು ಸಬ್ಜೆಕ್ಟ್ನ ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿಲ್ಲ ಅದನ್ನೂ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನೇನು ಮಾಡಿದ್ದೀನಿ, ಟೋಟಲ್ನ ಆ್ಯಡ್ ಮಾಡಿದ್ದೀನಿ. ಟೋಟಲ್ ಒಪ್ಟೇನ್ ಅಂದರೆ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ 600ಕ್ಕೆ ಇಲ್ಲಿ ಮಾರ್ಕ್ಸ್ ಅದು ಕೂಡ ಅಪ್ಡೇಟ್ ಮಾಡಿ. ಇಲ್ಲಿ ಏನು ಮಾಡ್ಬೋದು, ಸಬ್ಜೆಕ್ಟ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಈ ಸಬ್ಜೆಕ್ಟಲ್ಲಿ ಕೊನೆಯದಾಗಿ ಇಲ್ಲಿ ಟೋಟಲ್ ಅನ್ನೋ ಆಪ್ಷನ್ ಇರುತ್ತೆ. ಟೋಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರುತ್ತೆ 600 ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ ಓಪ್ಟೇನ್ ಎಷ್ಟಾಗಿದೆ, ಸೊ ಇಲ್ಲಿ ಮಾರ್ಕ್ಸ್ನ ಇಲ್ಲಿ ಹಾಕ್ಕೊಂಡು ನಂತರ ಪಾಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಪ್ಡೇಟ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಎಲ್ಲ ಮಾಹಿತಿ ಫುಲ್ಫಿಲ್ ಆದ ನಂತರ ಸೊ ಇಲ್ಲಿ ಚೂಸ್ ಫೈಲ್ ಇರುತ್ತೆ. ನಿಮ್ಮ PUC ರಿಸಲ್ಟ್ ಬಂದಿರುವ PDF ಇಲ್ಲಿ ಹಾಕ್ಬಿಟ್ಟು ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿದ ನಂತರ ಫೈಲ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಸೊ ನಂತರ ಇಲ್ಲಿ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಪ್ರಿಂಟ್ಔಟ್ ಬರುತ್ತೆ. ಸೊ ನೀವು ಅಪ್ಡೇಟ್ ಮಾಡಿದ ನಂತರ ಏನು ಮಾಡ್ಕೊಳ್ಳಿ, ಸೊ ಅಪ್ಡೇಟ್ ಆದ ನಂತರ ಹ್ಯಾವ್ ಯು ಅಪ್ಲೈಡ್ ಫಾರ್ ನಾಟಾ ಎಕ್ಸಾಮ್ ಏನಾದರೂ ಬರೆದಿದ್ರೆ ಸೊ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟರೆ ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲವಾಗಿದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರೆ ಇಷ್ಟೇ ಇರುತ್ತೆ. ನಿಮ್ಮ PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿದ ನಂತರ ಸೊ ಅಪ್ಲೋಡ್ ಆಗಿದೆ ಅಥವಾ ಇಲ್ಲ ನಿಮಗೆ ಒಂದು ಕನ್ಫರ್ಮೇಷನ್ಗೆ ಇಲ್ಲಿ ಇಲ್ಲಿ ವ್ಯೂ PUC ಡಾಕ್ಯುಮೆಂಟ್ ಅಂತ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಮಾರ್ಕ್ಸ್ ಕಾರ್ಡ್ ನಿಮ್ಮದು ತೋರಿಸುತ್ತೆ. ಓಕೆ, ಸೊ ಈ ರೀತಿ ನಿಮ್ಮ KCETಯಲ್ಲಿ ನಿಮ್ಮ PUC ಮಾರ್ಕ್ಸ್ನ ಅಪ್ಡೇಟ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.